ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕಿನ ತರ ಅಡ್ಡ ಬರ್ತೀಯಲ್ಲ. ಅಮ್ಮಣ್ಣಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾಗಿರೋರು ಮೈ ಎಲ್ಲ ಕಣ್ಣಾಗಿ ಇಟ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ನೆತ್ತಿ ಮೇಲೆ ಇಟ್ಕೊಂಡು ಹೋದ್ರೆ ಹಿಂಗೆ ಆಗೋದು. ಹೌದು, ನನಗೆ ನೆತ್ತಿ ಮೇಲೆ ಇತ್ತು ಕಣ್ಣು, ನಿನಗೆಲ್ಲಿತ್ತು? ನಿನಗ್ ಕಾಣಿಸ್ತಿರ್ಲಿಲ್ವಾ? ಓಹೋ, ನಾನ್ ಸರಿಯಾಗೇ ಬಂದೆ, ನೀನೆ ದಿಢೀರಂತ ಅಡ್ಡ ಬಂದಿದ್ದು. ಬರ್ತಾ ಬರ್ತಾ ಮಾತಾಗ್ ಮಾತ್ ಕೊಡ್ತಾನೆ ಇದ್ಯಾ, ನಿಂದ ಅತಿ ಆಗ್ತಿದೆ. ಹೌದೌದು, ನೆಲ ಡೊಂಕು ಅಂದ್ರಂತೆ, ಅದು ನಿನ್ನಂತವ್ರೆ. ಹಂಗ ಆಡ್ತಿದ್ಯಾ ನೀನು? ಯಾಕೆ ಯಾವಾಗ್ಲೂ ಇರಿಟೇಟ್ ಮಾಡ್ತೀಯಾ? ನಾನ್ ನಿನ್ ಸಿಇಒ ಅನ್ನೋದನ್ನ ಮರಿಬೇಡ. ಹೌದು, ನೀನು ನನ್ ಸಿಇಒನೇ, ಆದ್ರೆ ಗಾರ್ಮೆಂಟ್ಸ್ ಅಲ್ಲಿ. ಇದು ಹಾಸ್ಟ್ಲ ಮಣ್ಣಿ, ಇಲ್ಲಿ ನಾನೇ ಡಾನು. ಮರ್ತೋಗಿದ್ಯಾ ಹೇಗೆ? ಡೌನ್ ಅಂತ ಡೌನು ಮೂಡ್ ಹಾಳು ಮಾಡ್ಬೇಕು ಅಂತ ಕಾಯ್ತಿರ್ತಾಳೆ. ಏನಾದ್ರೂ ಒಂದ್ ಕಿರಿಕ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ನರ್ತನ ಮೇಡಮು, ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಇದು ಹೆಣ್ಮಕ್ಳಿಗಿರ್ಬೇಕಾಗಿರೋ ಲಕ್ಷಣ. ನಿನ್ ಕಾಂಪ್ಲಿಮೆಂಟ್ ಯಾವಳಗ್ ಬೇಕು? ಹೋಗೆ. ಯಾವಾಗ ನೋಡಿದ್ರು ವಟ 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 ಅಂತಾನೆ ಇರ್ತಾಳಲ್ಲ. ಎಷ್ಟು ಹೇಳಿದ್ರು ಅಷ್ಟೇ. ನಮ್ಗೆ ಯಾಕೆ? ಹಾಯ್ ಆಂಟಿ. ನನ್ ಮಗನ್ಗೆ ಹೀಗಾಗಿದೆ ಅಂತ ಇವರು ಹೇಳಿಲ್ಲ. ಕೊನೆ ಪಕ್ಷ ನೀನಾದ್ರೂ ಹೇಳ್ಬಾರ್ದಿತ್ತ? ಅಯ್ಯೋ ಆಂಟಿ, ನೀವು ಸುಮ್ಮನೆ ಟೆನ್ಷನ್ ಆಗ್ತೀರಾ ಅಂತ ಹೇಳೋದಕ್ಕೆ ಹೋಗ್ಲಿಲ್ಲ ಅಷ್ಟೇ. ಒಟ್ನಲ್ಲಿ ಎಲ್ರೂ ನನ್ನನ್ನ ದೂರ ಮಾಡ್ಬಿಟ್ರಿ. ಮಾಮ್, ಈ ವಿಷಯನ ಇವಾಗ ಬಿಡ್ತೀರಾ? ಆಯ್ತಾಯ್ತು, ಬಿಡ್ತೀನಿ ಬಿಡಿ. ಅರೇ ಆ ನರ್ತನ, ಏನಿವತ್ತು ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದ್ಯಾ? ಆಂಟಿ, ಅದು ಮಾಮ್, ನರ್ತನ ಈಗ ತುಂಬಾ ಬದಲಾಗಿದ್ದಾಳೆ. ಸ್ಯಾರಿ ಎಲ್ಲ ಉಟ್ಕೋತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ. ಮೊನ್ನೆ ನನ್ನ ಹೆಸರಲ್ಲಿ ಪೂಜೆ ಬೇರೆ ಮಾಡಿಸ್ಕೊಂಡು ಬಂದಿದ್ದಾಳೆ. ಹೌದಾ? ಹೌದು ಆಂಟಿ. ನಂಗೆ ನಂಬಕ್ಕೆ ಆಗ್ತಿಲ್ಲ. ಏನಿದು ಸಡನ್ ಚೇಂಜ್? ಏನ್ ನೋಡಿ ಇನ್ಸ್ಪೈರ್ ಆದೆ? ಆಂಟಿ, ಇನ್ಸ್ಪಿರೇಷನ್ ಅಂತ ಹೇಳೋ ಹಾಗಿದ್ರೆ ಬಿಸ್ನೆಸ್ ಅಲ್ಲಿ ಅಂಕಲ್ ನನಗೆ ಇನ್ಸ್ಪಿರೇಷನ್. ಈ ರೀತಿ ಚೇಂಜ್ ಆಗೋದಕ್ಕೆ ನೀವೇ ನನ್ನ ಇನ್ಸ್ಪಿರೇಷನ್. ಆದರೂ ನಿನ್ನಲ್ಲಿ ಈ ರೀತಿ ಚೇಂಜಸ್ ನೋಡ್ತೀವಿ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದ್ ಸರಿ, ಏನ್ ಬಂದಿದ್ದು? ಅದು ಅಂಕಲ್. ಪುಷ್ಪಕ್, ಅಂಕಲ್ ಹತ್ರ ಯಾವ್ದೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತಿದ್ದಲ್ಲ, ಹೇಳು. ಹೇಳಿದ್ದೆ, ಆದ್ರೆ ಇವ್ರ ಹತ್ರ ಹೇಳೋದಕ್ಕೆ ಅದನ್ನ ಧೈರ್ಯ ಬರ್ತಾ ಇಲ್ಲ. ಧೈರ್ಯ ಬರ್ತಿಲ್ಲ ಅಂದ್ರೆ ಹೀಗೆ ಹೇಳು. ನರ್ತನ, ಅಲ್ಲಮ್ಮ, ಏನ್ ಬಂದಿದ್ದು ಅಂತ ವಿಷಯ ಕೇಳಿದ್ರೆ ಏನ್ ಇಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಲ್ಲ? ಸಾರಿ ಅಂಕಲ್, ಪುಷ್ಪಕ್ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಹೇಳ್ತಿದ್ದಾನೆ, ಕೇಳಿ. ನರ್ತನ. ಪುಷ್ಪಕ್, ಏನು ಮಗ್ನೆ ಅದು? ಹೇಳು ಪುಷ್ಪಕ್, ಮನ್ಸಲ್ಲಿ ಇಟ್ಕೊಂಡು ಯಾಕೆ ಒದ್ದಾಡ್ತಿದ್ಯಾ? ಏನ್ ಮಗ್ನೆ ಅದು? ನನ್ನ ಹತ್ರ ಹೇಳ್ಕೊಳಕ್ ಸಂಕೋಚ ಆಗ್ತಿದೆ ಅಂದ್ರೆ ನನ್ಗಂತೂ ಆಶ್ಚರ್ಯ ಅಪ್ಪ. ಕಮ್ ಆನ್ ಮ್ಯಾನ್, ಹೇಳು. ಹಾ, ಹೇಳ್ತೀನಿ. ಮಾಮ್, ಡ್ಯಾಡ್, ನಾನು ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ.
ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನಿನಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಚಾರನೇ ಶಾಕ್ ತಡ್ಕೊಳಕ್ಕಾಗ್ತಿಲ್ಲ. ಅದು ನೀನು ಲವ್. ಓ ಮೈ ಗಾಡ್, ನನಗೆ ನಂಬೋಕೆ ಆಗ್ತಾ ಇಲ್ಲ. ಯಾರ ಹುಡುಗಿ? ಮಾಮ್, ಅದು ನಾನು ಪುಷ್ಪಕ್, ಒಂದ್ ನಿಮಿಷ. ನೀನ್ ಯಾರನ್ನಾದ್ರೂ ಮದುವೆ ಆಗು, ಆದ್ರೆ ನಿನ್ನ ಮದುವೆ ವಿಷಯದಲ್ಲಿ ನನ್ನ ಕಂಡೀಷನ್ ಇದೆ. ಕಂಡೀಷನ್ನ? ನೋಡು ಮಗನೇ, ಮದುವೆ ಅನ್ನೋದು ಒಂದು ದೊಡ್ಡ ಕಮಿಟ್ಮೆಂಟ್. ನೀನು ಮದುವೆಯಾಗಿ ಸಂಸಾರ ಶುರು ಮಾಡೋಕ್ಕಿಂತ ಮುಂಚೆ ನನ್ನೊಂದು ಆಸೆ ಇದೆ. ಏನು ಹೇಳು? ನೀನು ಇಂಡಿವಿಜುವಲ್ ಆಗಿ ಹೆಸರು ಮಾಡಬೇಕು. ಅದೇ ನನ್ನ ಆಸೆ. ಏನ್ರಿ ಹಾಗಂದ್ರೆ? ರಾಜೇಂದ್ರನ್ ಮಗನ ಹತ್ರ ಕೋಟಿಗಟ್ಲೆ ಆಸ್ತಿ ಇದೆ, ಹೆಂಡತಿ ಮಕ್ಕಳು ಜೊತೆ ಅವನು ಬೇಕಾಬಿಟ್ಟು ಹಾಯಾಗಿ ಮಜಾ ಮಾಡ್ಕೊಂಡಿದ್ದಾನೆ ಅಂತ ಜನ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ರಾಜೇಂದ್ರನ್ ಮಗ ಪುಷ್ಪಕ್ ಅನ್ನೋದಕ್ಕಿಂತ ಪುಷ್ಪಕ್ನ ತಂದೆ ರಾಜೇಂದ್ರ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲ ರೀ, ಅವನಿವಾಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ನಿಮ್ ಜವಾಬ್ದಾರಿನೂ ತಗೊಂಡಿದ್ದಾನೆ, ಮತ್ತಿನ್ನೇನು? ಅಪ್ಪನ ಸಾಮ್ರಾಜ್ಯದಲ್ಲಿ ಮಗ ಆಡಳಿತ ಮಾಡೋದು ಕಾಮನ್. ಆದರೆ ಅದೇ ಸಾಮ್ರಾಜ್ಯನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಿದೆಯಲ್ಲ, ಆಗ್ಲೇ ಅವನನ್ನ ಅವನು ಪ್ರೂವ್ ಮಾಡ್ಕೊಂಡ ಹಾಗೆ.